ಸರ್ ನಮಸ್ಕಾರ, ನಾನು ಫಾರ್ಮರ್ ಚಾಯ್ಸ್ ಅಂಬರೀಷು. ನೀವೊಂದು ಈ ಒಂದು ಸೆಂಟ್ ಎಲ್ಲದು ವಿಲ್ಟ್ ಬಂದಿದ್ದು ವಿಡಿಯೋ ನೋಡ್ಕೊಂಡು ನೀವು ಅಂಗಡಿಗೆ ಬಂದು ಪ್ರಾಡಕ್ಟ್ ತೊಗೊಂಬಂದಿದ್ದೀರಾ. ಸೊ ಅದರಿಂದ ಏನು ಉಪಯೋಗ ಆಗಿದೆ, ನೀವು ಏನೊಂದು ಯೂಟ್ಯೂಬ್ ಚಾನಲ್ ನೋಡ್ಕೊಂಡು ಬಂದು ನಿಮ್ಗೆ ಏನು ಅನುಕೂಲ ಆಗಿದೆಯೋ ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್, ತಮ್ಮ ಅಡ್ರೆಸ್ ಮುಖಾಂತರ. ನಮಸ್ತೆ ಸರ್, ನಮ್ಮದು ಗೌರಿಬಿದನೂರು ತಾಲೂಕು ಕಾಕಮಾಚನಹಳ್ಳಿ. ಹಾಂ ಸರ್. ಇವರು ನಮ್ಮ ಹೆಸರು ಸರ್? ನಮ್ಮ ಹೆಸರು ನರಸಿಂಹಮೂರ್ತಿ ಅಂತ. ಓಕೆ ಸರ್. ನಾವು ಫೇಸ್ಬುಕ್ನ ಈ ಥರ ಇವರು ಪ್ರಾಡಕ್ಟ್ ಅಡ್ವರ್ಟೈಸ್ ಮಾಡಿದಾಗ ಅದನ್ನ ನೋಡಿ ತಿಳ್ಕೊಂಡು ಈ ಥರ ವಿಲ್ಟ್ ಬರೋದಕ್ಕೆ ನಾವು ಹೋಗಿ ಪರ್ಚೇಸ್ ಮಾಡ್ಕೊಂಡು ಬಂದು. ವಿಲ್ಟ್ ಅಂದರೆ ಏನು ಸರ್? ವಿಲ್ಟ್ ಈ ಥರ ಬಂದಿತ್ತು, ಗಿಡ ಸಾಯ್ತಾ ಇದ್ವು, ಈ ಥರ ಗಿಡ ಸಾಯ್ತಾ ಇದ್ವು. ಓಕೆ ಸರ್. ಇವನ್ನ ನಾವು ಔಷಧಿ ತಗೊಂಡು ಬಿಟ್ಟ ಮೇಲೆ ಕಂಟ್ರೋಲ್ ಆಗೋದೆಲ್ಲ. ಅಂದರೆ ಏನು ಕೊಟ್ಟಿದ್ರಿ ಸರ್? ಇದು ಎಷ್ಟು ಟ್ರಿಪ್ ಕೊಟ್ಟಿದ್ರಿ, ಅಥವಾ ಒಂದೇ ಸಾರಿಗೆ ಕಂಟ್ರೋಲ್ ಆಯ್ತಾ ಅಥವಾ 2 ಸಾರಿ ಕೊಟ್ರಾ? ಒಂದು ಸಾರಿ ಕೊಟ್ಟಾಗ ಸ್ವಲ್ಪ ಕಂಟ್ರೋಲ್ ಆಯ್ತು ಸರ್. ಎರಡನೇ ಸಾರಿ ಕೊಟ್ಟೆ ಪೂರ ಕಂಟ್ರೋಲ್ ಮಾಡಿ. ಅಂದರೆ ನೀವು ಇದನ್ನು 2 ಸಾರಿ ಡ್ರಿಪ್ಪಲ್ಲಿ ಕೊಟ್ಟಿದ್ದೀರಾ. ಅದು ಮತ್ತು ಅದು ರಾಟ್ ಕಿಟ್ ಅಂತ ಕರಿತೀವಿ. ರಾಟ್ ಕಿಟ್ ಕೊಟ್ಟಾದ್ಮೇಲೆ ಇದು ರಾಟುನ ಇದನ್ನು ಕೊಡ್ತೀರಾ. ಈಗ ಇದು ನಿಮಗೆ ಎಷ್ಟು ಹೋಗ್ತಾ ಇತ್ತು ಇದು ಬಿಡೋಕ್ಕಿಂತ ಮುಂಚೆ? ಬಿಡೋಕ್ಕಿಂತ ಮುಂಚೆ ಸಾಯ್ತಾ ಇದ್ವು ಸರ್. ಹಾಂ ಸರ್. ಅಂದರೆ ನಿಮಗೆ ಈಗ ಎಷ್ಟು ದಿವಸಕ್ಕೆ ಏನಾದ್ರು ಕಾಣಿಸ್ಕೊಂಡಿದ್ದು ಏನಾದ್ರು ಐಡಿಯಾ ಇದೆಯಾ ಸರ್? ಇದು ಕಾಣಿಸ್ಕೊಂಡಿತ್ತು. ಹಾಂ ಸರ್. ಗಿಡ ಇಕ್ಕಿ ಒಂದು 2 ತಿಂಗಳು ಕಾಣಿಸ್ಕೊಂಡು. ಹಾಂ 2 ತಿಂಗಳಲ್ಲಿ ನಿಮಗೆ ಗಿಡ ಸಾಯೋದು ಇದಾಯಿತು. ಬಟ್ ಅಲ್ಲಿ ಹೋಗಿದೆ. ಇಲ್ಲಾಗಿದೆ ಸರ್. ಮತ್ತೆ ಇನ್ನು ಬೇರೆದಕ್ಕೆ ಸ್ಪ್ರೆಡ್ ಆಗಿಲ್ವಾ? ಬೇರೆ ಯಾವ ಔಷಧಿ ಬಿಟ್ಬೇಕು ಸ್ಪ್ರೆಡ್ ಆಗಿಲ್ಲ ಸರ್. ಔಷಧಿ ಏನು ಇದೆ, ಔಷಧಿ ಕೊಟ್ಟರು ಅದ್ರ ಮೇಲೆ ಬೇರೆದಕ್ಕೆ ಹೋಗಿಲ್ಲ. ಈಗ ಇದಕ್ಕೇನು ಟಚ್ ಆಗಿಲ್ಲ. ಇದಕ್ಕೂ ಬಂದಿಲ್ಲ. ಓಕೆ ಓಕೆ ಓಕೆ. ಅಂದರೆ ಈಗ ಏನಾಗ್ತಿದೆ ಅಂದರೆ, ಇದು ನಾವು ಒಂದು 80% ರಿಸಲ್ಟ್ ಬರುತ್ತೆ ಸರ್ ಅಂತ ಹೇಳ್ಬಿಟ್ಟು ನಾವು ಪ್ರಾಡಕ್ಟ್ ಕೊಡ್ತಾ ಇದ್ದೀವಿ ರೈತರಿಗೆ. ಒಂದು 80% ರಿಸಲ್ಟ್ ಬರುತ್ತೆ ಸರ್ ಅಂತ ಕೊಡ್ತಾ ಇದ್ದೀವಿ. ನಿಮಗೆ ಏನೊಂದು ವಿಲ್ಟ್ದು ಬಂದಿತ್ತು, ಅದು ನಿಮಗೆ ಅಲ್ಲಿಗೆ 2 ಸಲ ಕೊಟ್ಟ ಮೇಲೆ ಕಂಟ್ರೋಲ್ ಆಗಿದೆ. ಬಟ್ ಈಗ ಇನ್ನೊಂದು ಏನಂತಂದರೆ, ಕೆಲವು ಟೈಮಲ್ಲಿ ಸ್ವಲ್ಪ ಮತ್ತೆ ಸ್ಟಾರ್ಟ್ ಆಗೋದು ಕೆಲವ್ರಿಗಿರುತ್ತೆ. ಆ ಥರ ನಿಮ್ಗೇನಾದರೂ ಮತ್ತೆ ಸ್ಟಾರ್ಟ್ ಆಯ್ತಾ? ಮತ್ತೆ ಸ್ಟಾರ್ಟ್ ಆಗೋದೇನು ಕಾಣಿಸ್ತಾ ಇಲ್ಲ ಸರ್. ಅಲ್ಲಿಗೆ ನಿಂತಿದೆ. ಆಮೇಲೆ ಇನ್ನೊಂದು ಏನಂದರೆ, ಇವತ್ತು ಸೆಂಟೆಲ್ಲ ಬೆಳಿಬೇಕಾದ್ರೆ ತುಂಬ ಕಷ್ಟ ಇದೆ. ಯಾಕಂದರೆ ಪಾಪ ನೀವು ಇಷ್ಟು ತೋಟ ಮಾಡಬೇಕಾದ್ರೆ ಸುಮಾರು ಖರ್ಚು ಬಿದ್ದಿರ್ತದೆ. ಸೊ ಈಗ ರೈತರೆಲ್ಲ ಏನಾಗಿದೆ ಅಂದರೆ, ಅದಕ್ಕೆ ಈಗ ಬಜಾರೆಲ್ಲ ರೇಟು ಸ್ವಲ್ಪ ಸೆಂಟೆಲ್ಲ ಬಿಟ್ಟರೆ ಬೇರೆ ಯಾವಕ್ಕೂ ರೇಟ್ ಇಲ್ಲ. ಏನಕ್ಕಂತಂದರೆ ಈ ರೈತರಿಗೆ ವ್ಯವಸಾಯ ಕಷ್ಟ ಇದೆ. ಹಾಂ. ಆಮೇಲೆ ಗಿಡ ಸತ್ತೋದಾಗ ಹೊಟ್ಟೆ ಹೊಡೆದು ಬಿಡುತ್ತೆ ನಮಗೆ. ಈಗ ನಿಮಗೆ ಇದೊಂದು ರಿಸಲ್ಟ್ ಸಿಕ್ಕಿದೆ ಅಲ್ವಾ ಸರ್? ಹೌದು ಸರ್, 100%. ಬೇರೆ ರೈತರು ಇದನ್ನು ಬಳಸಿದ್ರೆ ಅನುಕೂಲ ಆಗುತ್ತೆ. ಬಳಸಿದ್ರೆ ಅನುಕೂಲ ಸರ್. ಬೇರೆ ರೈತರು ಇದನ್ನು ಬಳಸಿ ಇದನ್ನ ಉಪಯೋಗ ಮಾಡ್ಕೊಳ್ಳಿ ಅಂತ ನಿಮ್ಮೊಂದು ಈ ಒಂದು ಆಶೆ. ಈಗ ಯಾಕಂದರೆ ಬೇರೆ ಒಂದು ರೈತರು ಏನು ಮಾಡ್ತಾರೆ ಅಂದರೆ, ನಾವು 80% ರಿಸಲ್ಟ್ ಅಂತ ಹೇಳ್ತೀವಿ. ಈಗ ಕೆಲವರು ನೀರು ಜಾಸ್ತಿ ಯಥೇಚ್ಛವಾಗಿ ನೀರು ಕೊಟ್ಬಿಡ್ತಾರೆ. ಅದ್ರ ಜೊತೆಯಲ್ಲಿ ನೀರು ಕಂಟ್ರೋಲ್ ಮಾಡ್ತಾ ಇದ್ವಿ ಅಲ್ಲ. ಈಗ ಯಾಕಂದರೆ ನೀರು ಕಂಟ್ರೋಲ್ ಮಾಡಲೇಬೇಕಲ್ವ, ನಿಮಗೂ ಗೊತ್ತಾಗಿದೆ ಅಲ್ವಾ. ಈಗ ಕೆಲವ್ರು ಏನು ಮಾಡ್ತಾರೆ ಅಂದರೆ, ನೀರು ಜಾಸ್ತಿ ಕೊಟ್ಬಿಡ್ತಾರೆ. ಆ ನೀರು ಜಾಸ್ತಿ ಕೊಟ್ಬಿಟ್ಟಾಗ ಆ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ಸೊ ಟೋಟ್ಲಾಗಿ ಈ ಒಂದು ಪ್ರಾಡಕ್ಟ್ ಬಿಟ್ಟ ಮೇಲೆ ನಿಮಗೆ ವಿಲ್ಟ್ ಕಂಟ್ರೋಲ್ ಆಗಿದೆ ಅಲ್ವಾ? ಕಂಟ್ರೋಲ್ ಆಗಿದೆ. ಈಗ ಈ ಒಂದು ವಿಡಿಯೋನ ಯಾಕಂತಂದರೆ, ಇವತ್ತು ವಿಲ್ಟಿಗೆ ಮೆಡಿಷನ್ನೇ ಇಲ್ಲ ಅಂತ ಹೇಳ್ತಿದ್ದಾರೆ. ಸೊ ನಿಮ್ಮ ಭಾಗದಲ್ಲಿ ನಿಮ್ಮೊಂದು ಇದಕ್ಕೆ ಈ ಪ್ರಾಡಕ್ಟ್ ಕೊಟ್ಟಾದ್ಮೇಲೆ ಅದೇನಿದೆಯೋ ಅದು ಇದಾಗಿದೆ. ನಿಮ್ಮ ಇದು ಕೊಟ್ಟಾಗಿಂದ ವಿಲ್ಟ್ ಹೋಗಿಲ್ಲ, ಗಿಡ ಹೋಗಿಲ್ಲ. ಓಕೆ ಓಕೆ ಸರ್. ಮೊದಲು ಹೋಗಿದ್ದು ಅಷ್ಟೇ. ಹಾಂ. ಮತ್ತೆ ಬಂದಾಗ ಇಲ್ಲಿ ಗೋರಿಬಿದನೂರು ಲೋಕಲ್ ಅಂತ ಬಂದಿಲ್ಲ. ಅಲ್ಲ, ಮತ್ತೆ ನಿಮಗೆ ಇದು ಬಿಟ್ಟ ಮೇಲೆ ನಿಮಗೆ ಏನಾದರೂ ಬೇರೆ ಥರ ಏನಾದ್ರು ಡೆವಲಪ್ಮೆಂಟ್ ಕಾಣಿಸ್ತಾ ಸರ್? ಹ್ಞೂ ಸರ್, ಈ ಗಿಡ ಡೆವಲಪ್ ಆಯ್ತು. ಗಿಡ ಚೆನ್ನಾಗಿ ಹಿಂಗಿರ್ಲಿಲ್ಲ, ಸ್ವಲ್ಪ ಎಲ್ಲ ಚೆನ್ನಾಗಿ ಮಗ್ಗು ಇರಲಿಲ್ಲ, ಮಗ್ಗು ಮುಖ ಆಗ್ತಾ ಇರ್ತಾರೆ. ಈಗ ಮಗ್ಗು ಆಗ್ತಿದೆ. ಯಾಕಂದರೆ ಇದು ಲಕ್ಷ್ಮೀ ಹಬ್ಬ ಹತ್ರದಲ್ಲಿದೆ. ನಿಮಗೂ ಭಗವಂತ ತಾಯಿ ಆಶೀರ್ವಾದ ಸಿಗಲಿ, ಸ್ವಲ್ಪ ಅನುಕೂಲ ಆಗಲಿ ಅಂತ ನಾನು ಕೋರ್ಕೊತೀನಿ. ಈಗ ಈ ಪ್ರಾಡಕ್ಟ್ ಬಿಟ್ಟರೆ ರೈತರಿಗೆ ಅನುಕೂಲ ಆಗುತ್ತಲ್ವ? ಹೌದು ಸರ್. ಈ ಪ್ರಾಡಕ್ಟನ್ನು ಹಾಂ ಸರ್ ಬಳಸಿದ್ರೆ ಅನುಕೂಲ ಆಗುತ್ತೆ ಸರ್. ಓಕೆ, ಥ್ಯಾಂಕ್ ಯು ಸರ್.